ಹಲೋ ವ್ಯೂಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ವಿದ್ಯಾರಣ್ಯಪುರದಲ್ಲಿರುವಂಥ ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಬಗ್ಗೆ ಹೇಳ್ತೀನಿ. ನವರಾತ್ರಿಗಳಲ್ಲಿ ಹೇಗೆಲ್ಲ ಪೂಜೆ ನಡೆಯುತ್ತೆ ಅಂತ ಇಲ್ಲಿ. ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ನವರಾತ್ರಿಗಳು ನಡೀತದೆ. ನವರಾತ್ರಿ ಅಂತಂದರೆ ಮಹಿಷಾಸುರನ ಸಂಹಾರ ಮಾಡಿರೋದು ಕಾಳಿಕಾ ಮಾತೆ. ಸೊ ಇಲ್ಲಿ ವಿದ್ಯಾರಣ್ಯಪುರದಲ್ಲಿರುವಂಥ ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ಸಹ ದೇವಿಗೆ ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ. ಹೇಗೆಲ್ಲ ಪೂಜೆ ಮಾಡ್ತಾರೆ, ಹೇಗೆಲ್ಲ ದೀಪಗಳು, ಯಾವ್ಯಾವ ದೀಪಗಳು ಹಚ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನವರಾತ್ರಿಗಳಲ್ಲಿ ವಿಶೇಷವಾಗಿರುವಂಥ ಪೂಜೆ, ಅಲಂಕಾರ ದೇವಿಗಿರುತ್ತಲ್ವ. ಸೊ ಹಾಗೆ ಈ ನವರಾತ್ರಿಗಳಲ್ಲಿ ನಿಂಬೆಹಣ್ಣು ದೀಪ, ಕುಂಬಳಕಾಯಿ ದೀಪ ಮತ್ತು ಬೆಲ್ಲದ ಹಚ್ಚು ದೀಪ ವಿಶೇಷವಾಗಿ ಹಚ್ತಾರೆ. ಮತ್ತು ಇಲ್ಲಿ ಮಡ್ಲಕ್ಕಿ ಕೊಡೋರು ಅಷ್ಟೇ, ಈ ಟೈಮಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ ಮಡ್ಲಕ್ಕಿ ಕೊಡೋರು ಇರ್ತಾರೆ, ಪೂಜೆ ಮಾಡಿಸ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ನವರಾತ್ರಿಗಳಲ್ಲಿ 9 ಅವತಾರ ತಾಳ್ತಾಳೆ ದೇವಿ. ಸೊ ಆ ಅವತಾರದಲ್ಲಿ ಒಂದೊಂದು ದಿನ ಒಂದೊಂದು ಅಲಂಕಾರ ಅದರ ರೀತಿ ಮಾಡ್ತಾರೆ. ಬಟ್ ಇಲ್ಲಿ ತುಂಬ ಜನ ಬರ್ತಾರೆ. ಯೂಶ್ವಲಿ ನವರಾತ್ರಿ ಅಂತಲೇ ಅಲ್ಲ, ಮಂಗಳವಾರ, ಶುಕ್ರವಾರ ಜನ ಅಂತೂ ತುಂಬ ಇರ್ತಾರೆ ಈ ದೇವಸ್ಥಾನದಲ್ಲಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ದಸರಾ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೊಂಬೆ ಕೂಡಿಸೋದಲ್ವ. ಸೊ ಈ ಟೆಂಪಲಲ್ಲೂ ಅಷ್ಟೇ ಬೊಂಬೆ ಕೂಡಿಸಿದ್ದಾರೆ ದಸರಾಗೆ. ಸೊ ನಾನು ಅದನ್ನು ಈಗ ತೋರಿಸ್ತೀನಿ ನಿಮಗೆ, ನೋಡಿ. ಈ ದೇವಸ್ಥಾನದಲ್ಲಿ ಹಲವಾರು ದೇವಾಲಯಗಳಿವೆ. ಸೊ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಕಂಪ್ಲೀಟ್ ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ದು ಡೀಟೇಲ್ಡ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈಗ ಸದ್ಯಕ್ಕೆ ನಾನು ನವರಾತ್ರಿಗಳಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಇಲ್ಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಸೊ ಇದಿಷ್ಟು ನವರಾತ್ರಿ ಡೇ 1ನಲ್ಲಿ ಈ ದೇವಸ್ಥಾನದಲ್ಲಿ ಏನೇನೆಲ್ಲ ವಿಶೇಷತೆ ಇತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.